ಎಲ್ಇಡಿ ಭಾಗ್ಯ ಯೋಜನೆಗೆ ಈಗಾಗಲೇ ರಮ್ಯಾರವರನ್ನ ರಾಯಭಾರಿಯಾಗಿ ನೇಮಕವಾಗುವುದರ ಮೂಲಕ ಸರ್ಕಾರ ಮತ್ತೊಂದು ವಿವಾದವನ್ನ ಎಳೆದು ತಂದಿದೆ. ರಮ್ಯಾ ಇದರಲ್ಲಿ ಪ್ರಮುಖವಾಗಿ ವಿವಾದಕ್ಕೆ ಗುರಿಯಾಗಿರುವಂತಹದ್ದು. ಈ ಕುರಿತಾಗಿ ನಾವು ಮಾಹಿತಿಯನ್ನ ಹಾಗೂ ಚರ್ಚೆಯನ್ನ ಆರಂಭಿಸುವುದಕ್ಕೆ ಮುಂಚೆ ಇದೀಗ ಬರ್ತಾ ಇರುವಂತಹ ಸುದ್ದಿಯತ್ತ ಗಮನ ಹರಿಸೋಣ. ಉಪಲೋಕಾಯುಕ್ತರ ಪದಚ್ಯುತಿಗೆ ಕಾಂಗ್ರೆಸ್ ಮನವಿ ಸಲ್ಲಿಸಿದೆ. ಸ್ಪೀಕರ್ಗೆ ಮನವಿಯನ್ನ ಕಾನೂನು ಸಚಿವ ಜಯಚಂದ್ರ ಸಲ್ಲಿಸಿದ್ದಾರೆ. ಪದಚ್ಯುತಿ ಪ್ರಸ್ತಾವನೆಗೆ 76 ಕಾಂಗ್ರೆಸ್ ಶಾಸಕರು ಸಹಿ ಹಾಕಿದ್ದಾರೆ. ಶಾಸಕರ ಸಹಿ ಉಳ್ಳ ಪತ್ರ ಸ್ಪೀಕರ್ಗೆ ಸಲ್ಲಿಸಿದ್ದಾರೆ ಸಚಿವ ಜಯಚಂದ್ರ. ಇವಿಷ್ಟು ಸದ್ಯದ ಮಾಹಿತಿಯಾಗಿದೆ. ಲೋಕಾಯುಕ್ತದಲ್ಲಿ ಸಾಕಷ್ಟು ಬಿರುಸಿನ ಬೆಳವಣಿಗೆಗಳು ನಡೀತಾ ಇವೆ. ಈಗ ಮುಂದೆ ನಾವು ಸುದ್ದಿ ಹತ್ರ ಬರೋದಾದ್ರೆ, ಮಾಜಿ ಸಂಸದೆ ಹಾಗೂ ಚಿತ್ರನಟಿ ರಮ್ಯಾ ಈಗ ಮತ್ತೊಂದು ವಿವಾದದ ಮೂಲಕ ಸುದ್ದಿ ಆಗ್ತಾ ಇದ್ದಾರೆ. ಎಲ್ಇಡಿ ಬಲ್ಬ್ ಭಾಗ್ಯ ಯೋಜನೆಗೆ ರಮ್ಯಾರವರನ್ನ ರಾಯಭಾರಿಯಾಗಿ ಮಾಡೋದರ ಮೂಲಕ ತಮ್ಮ ಪ್ರಮೋಷನ್ಗೆ ಕಾಂಗ್ರೆಸ್ ಮುಂದಾಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ರಮ್ಯಾ ರಾಯಭಾರಿಯಾಗಿ ಆಯ್ಕೆ ಮಾಡಿರುವುದು ಎಷ್ಟು ಸರಿ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಈ ಕುರಿತಾಗಿ ನಮ್ಮೊಂದಿಗೆ ಮಾತನಾಡೋದಕ್ಕೆ ಅತಿಥಿಗಳಿದ್ದಾರೆ. ಮೊದಲಿಗೆ ಬಿಜೆಪಿಯ ಮುಖಂಡರಾದಂತಹ ಅಶ್ವಥ್ ನಾರಾಯಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಾಡೆಲಿಂಗ್ ಪ್ರಮೋಟರ್ ಆದಂತಹ ಪ್ರಶಾಂತ್ ಸಂಬರಗಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಚರ್ಚೆಯನ್ನ ಆರಂಭಿಸೋದಕ್ಕೆ ಮುಂಚೆ ಏನಿದು ವಿವಾದ ಅನ್ನೋದರ ಕುರಿತಾಗಿ ಒಂದು ಸಣ್ಣ ವರದಿಯನ್ನ ನೋಡ್ಕೊಂಡು ಬನ್ನಿ. ಚಿತ್ರನಟಿ ಮಾಜಿ ಸಂಸದೆ ರಮ್ಯಾ ಈಗ ಮತ್ತೊಮ್ಮೆ ವಿವಾದದ ಮೂಲಕ ಸುದ್ದಿಯಾಗಿದ್ದಾರೆ. ರಮ್ಯಾ ಎಲ್ಇಡಿ ಭಾಗ್ಯ ಯೋಜನೆಗೆ ರಾಯಭಾರಿಯಾಗಿ ನೇಮಕವಾಗಿರೋದು ಈಗ ವಿವಾದ ಸೃಷ್ಟಿಸಿದೆ. ರಮ್ಯಾ ಜನಪ್ರಿಯ ನಟಿ, ಮೇಲಾಗಿ ಮಾಜಿ ಸಂಸದೆ, ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತೆ, ಮುಂದಿನ ಚುನಾವಣೆಗಳಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯಲ್ಲಿರುವವರು. ಹೀಗಿರುವಾಗ ಸರ್ಕಾರದ ಯೋಜನೆಗೆ ರಮ್ಯಾ ರಾಯಭಾರಿಯಾಗೋದು ಎಷ್ಟು ಸರಿ ಎಂಬ ಪ್ರಶ್ನೆ ಎದ್ದಿದೆ. ಆದರೆ ರಮ್ಯಾರನ್ನ ಆಯ್ಕೆ ಮಾಡಿಕೊಂಡಿದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ ಇಂಧನ ಸಚಿವ ಡಿಕೆ ಶಿವಕುಮಾರ್. ರಮ್ಯಾರವರು ಇಲ್ಲಿ ಕಾಂಗ್ರೆಸ್ ಪಕ್ಷದ ಒಬ್ಬ ಸದಸ್ಯ ಅನ್ನೋದನ್ನ ನಾನು ಇಲ್ಲ ಅಂತ ಹೇಳಲಿಕ್ಕೆ ನಾನು ತಯಾರಿಲ್ಲ. ಆದರೆ ಅವರು ಬೆಳೆದಂತ ದಾರಿ, ಅವ್ರಿಗಿರುವಂತ ಜನಪ್ರಿಯತೆ, ಅವ್ರಿಗಿರುವಂತ ಅಭಿಮಾನಿ ಬಳಗ ಒಂದು ಪಕ್ಷಕ್ಕಿಂತ ಬಹಳ ಮೀರಾದಂತ ವಿಚಾರ, ನಮ್ದೇ ಆದಂತ ಪೋಲ್. ಆದ್ರಿಂದ ಇವತ್ತು ನಾವು ಅವ್ರನ್ನ ತೆಗೆದುಕೊಳ್ಬಾರ್ದು ಅಂತ ಏನೂ ಇಲ್ಲ. ಇದು ಡಿಕೆ ಶಿವಕುಮಾರ್ ವಾದ. ಸಚಿನ್ ತೆಂಡೂಲ್ಕರ್ ಕಾಂಗ್ರೆಸ್ನಿಂದಲೇ ರಾಜ್ಯಸಭೆ ಸದಸ್ಯರಾಗಿದ್ದಾರೆ. ಹೇಮಮಾಲಿನಿ ಬಿಜೆಪಿ ಸಂಸದೆ, ನಟ ಅಮಿತಾಬ್ ಬಚ್ಚನ್ ಒಂದು ಕಾಲದಲ್ಲಿ ಕಾಂಗ್ರೆಸ್ನಲ್ಲಿದ್ದವರು. ಅವರೆಲ್ಲ ಸರ್ಕಾರದ ಯೋಜನೆಗಳ ಪ್ರಚಾರದ ರಾಯಭಾರಿಯಾಗಿದ್ದಾಗ ಯಾರೂ ಆಕ್ಷೇಪ ವ್ಯಕ್ತಪಡಿಸಿರಲಿಲ್ಲ. ಆಗ ಇಲ್ಲದ ಆಕ್ಷೇಪ ಈಗೇಕೆ ಅನ್ನೋದು ಡಿಕೆ ಶಿವಕುಮಾರ್ ಪ್ರಶ್ನೆ. ಇದರ ನಡುವೆ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ರಮ್ಯಾ ಪ್ರತಿಕ್ರಿಯೆ ನೀಡಿದ್ದಾರೆ. ಎಲ್ಇಡಿ ಬಲ್ಬ್ ಪ್ರಚಾರದ ರಾಯಭಾರಿಯನ್ನಾಗಿಸುವ ಸರ್ಕಾರದ ತೀರ್ಮಾನವನ್ನ ಸ್ವಾಗತಿಸಿದ್ದಾರೆ. ಆಸ್ ಅನ್ ಆಕ್ಟ್ರೆಸ್ ಅಂಡ್ ಪ್ಲಸ್ ಇವಾಗ ನೀವು ನೋಡಕ್ಕೆ ಹೋದ್ರೆ ಸಿಎಂ ಅವರು ಕೂಡ ಎಲ್ಲೋ ಒಂದು ಕಡೆ ರಾಯಭಾರಿ ಅಂತ ಹೇಳ್ಬೋದು, ಯಾವುದಕ್ಕೆ ಅನ್ನಭಾಗ್ಯಗೆ, ಕ್ಷೀರಭಾಗ್ಯಗೆ. ಸೊ ಡಿ ಕೆ ಶಿವಕುಮಾರ್ ಅವರು ಕೂಡ ಏನೇ ಒಂದು ಸ್ಕೀಮ್ಸ್ ಬಂದರೂ ಕೂಡ ಪವರ್ ಮಿನಿಸ್ಟ್ರಿಂದ ಅವರು ಎಲ್ಲೋ ಒಂದು ಕಡೆ ರಾಯಭಾರಿ ಆದಾಗೇನೆ. ಸೊ ಹಾಗಾಗಿ ನಮ್ಮದೇ ಸರ್ಕಾರ ಇರುವಾಗ ನನ್ನನ್ನು ಉಪಯೋಗಿಸುವಾಗ ಐ ಡೋಂಟ್ ಥಿಂಕ್ ದೇರ್ಸ್ ಎನಿಥಿಂಗ್ ರಾಂಗ್. ಎಲ್ಇಡಿ ಬಲ್ಬ್ ಪ್ರಚಾರದಲ್ಲಿ ರಮ್ಯಾ ಒಬ್ಬರೇ ಅಲ್ಲ, ಅವರೊಂದಿಗೆ ಪುನೀತ್ ರಾಜ್ಕುಮಾರ್ ಕೂಡ ರಾಯಭಾರಿಯಾಗಿರ್ತಾರೆ. ಪುನೀತ್ ಯಾವುದೇ ರಾಜಕೀಯ ಪಕ್ಷದ ಜೊತೆಯಲ್ಲೂ ಗುರುತಿಸಿಕೊಂಡಿಲ್ಲವಾದ ಕಾರಣ ಅವರ ಆಯ್ಕೆಯ ಬಗ್ಗೆ ಯಾವುದೇ ವಿವಾದಗಳಿಲ್ಲ. ಎಲ್ಇಡಿ ಬಲ್ಬ್ ವಿತರಿಸುವ ಯೋಜನೆ ರಾಜ್ಯ ಸರ್ಕಾರದ ವಿದ್ಯುತ್ ಉಳಿತಾಯ ದೃಷ್ಟಿಯ ಯೋಜನೆ. ಎಲ್ಇಡಿ ಬಲ್ಬ್ಗಳನ್ನ ಮನೆ, ಬೀದಿ ದೀಪಗಳಿಗೆ ಅಳವಡಿಸಿದ್ರೆ
40% ವಿದ್ಯುತ್ ಬೇಡಿಕೆ ಕಡಿಮೆಯಾಗಬಹುದು ಎನ್ನುವ ಲೆಕ್ಕಾಚಾರವಿದೆ. ಎಲ್ಇಡಿ ಬಲ್ಬ್ ಉತ್ಪಾದಕರು ಕೂಡ ರಿಯಾಯಿತಿ ದರದಲ್ಲಿ ಬಲ್ಬ್ ಪೂರೈಸಲು ಒಪ್ಪಿದ್ದಾರೆ. ಯೋಜನೆ ಡಿಸೆಂಬರ್ನಿಂದ ಶುರುವಾಗಲಿದೆ. ಇದು ಒಟ್ಟಾರೆ 3,400 ಕೋಟಿ ರೂಪಾಯಿ ವೆಚ್ಚದ ಯೋಜನೆ. ರಾಜ್ಯದ 1,34 ಲಕ್ಷ ಕುಟುಂಬಗಳಿಗೆ ಒಟ್ಟು 6 ಕೋಟಿ ಬಲ್ಬ್ ಪೂರೈಸಲು ನಿರ್ಧರಿಸಲಾಗಿದೆ. ಒಂದು ಬಲ್ಬ್ಗೆ 100 ರೂಪಾಯಿನಂತೆ 600 ಕೋಟಿ ರೂಪಾಯಿಯ ಅಗತ್ಯತೆ ಇದೆ. ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ 12 ಲಕ್ಷ ಬೀದಿ ದೀಪಗಳಿವೆ. ಇದನ್ನ ಬದಲಾಯಿಸಲು 2,800 ಕೋಟಿ ರೂಪಾಯಿ ಬೇಕಾಗುತ್ತೆ. 100 ರೂಪಾಯಿ ರಿಯಾಯಿತಿ ದರದಲ್ಲಿ ಖಾಸಗಿ ಕಂಪನಿಗಳಿಂದ ಖರೀದಿಸಿ ಅದನ್ನ ತಲಾ 10 ರೂಪಾಯಿ ರಿಯಾಯಿತಿ ದರದಲ್ಲಿ ಕುಟುಂಬಗಳಿಗೆ ಒದಗಿಸಲು ಸರ್ಕಾರ ಮುಂದಾಗಿದೆ. ಆದರೆ ವಿವಾದವಿರೋದು ಸರ್ಕಾರದ ಯೋಜನೆ ಅಥವಾ ಉದ್ದೇಶದ ಬಗ್ಗೆಯಲ್ಲ, ಯೋಜನೆಯ ರಾಯಭಾರಿಯಾಗಿರುವವರ ಬಗ್ಗೆ. ಸರ್ಕಾರದ ಈ ಯೋಜನೆಯನ್ನ ರಾಜಕೀಯವಾಗಿ ಲಾಭವಾಗಿ ಪರಿವರ್ತಿಸಿಕೊಳ್ಳಲು ಸರ್ಕಾರ ಮುಂದಾಗಿದೆ ಎನ್ನುವುದು ಪ್ರತಿಪಕ್ಷಗಳ ಆರೋಪ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಎಲ್ಇಡಿ ರಾಯಭಾರಿಯಾಗಿ ಮಾಜಿ ಸಂಸದೆ ಹಾಗೂ ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತೆಯಾಗಿ ಬಿರುಸಿನ ಚಟುವಟಿಕೆಯಲ್ಲಿ ತೊಡಗಿರುವಂತಹ ರಮ್ಯಾ ಆಯ್ಕೆ ಎಷ್ಟು ಉಚಿತ ಅನ್ನೋದು ಇಲ್ಲಿ ಪ್ರಶ್ನೆ. ಬಿಜೆಪಿ ಮುಖಂಡರಾದಂತಹ ಅಶ್ವಥ್ ನಾರಾಯಣಗೆ ಈ ಚರ್ಚೆಯನ್ನು ಆರಂಭಿಸ್ತಾ ಇದ್ದೀನಿ. ಅಶ್ವಥ್ ನಾರಾಯಣ ಅವರೇ, ಅವ್ರು ಹೇಳಿದ್ರು ಸಿಎಂ ಅವರು ಕೂಡ ಹಲವು ಯೋಜನೆಗಳಿಗೆ ರಾಯಭಾರಿಗಳಾಗಿದ್ದಾರಂತೆ. ಏನ್ ಹೇಳ್ತೀರಿ? ಅಂದ್ರೆ ಸಿಎಂ ರಾಜ್ಯವನ್ನ ಪ್ರತಿನಿಧಿಸ್ತಾ ಇರೋರು, ರಾಜ್ಯ ಸರ್ಕಾರವನ್ನ ಪ್ರತಿನಿಧಿಸ್ತಾ ಇರೋ ಅವರ ರಾಯಭಾರಿತ್ವದಲ್ಲಿ ಪ್ರಶ್ನೆ ಏಳಬಹುದೇ? ಅದಕ್ಕೂ ಇದಕ್ಕೂ ಒಂದೇ ಅಂತ ಹೇಳಕ್ಕಾಗತ್ತಾ? ರಮ್ಯಾ ಆಯ್ಕೆಗೂ ಸಿಎಂ ಅವರ ಒಂದು ಆಯ್ಕೆಗೂ ನೋಡಿ, ಇದು ಈ ಪ್ರತಿಯೊಂದಕ್ಕೂ ಅನುಮಾನದ ಕಾರಣಗಳು ಉಟ್ಕೊಳ್ಳೋದೇ ಇಲ್ಲಿ. ಈಗ ಫಸ್ಟ್ ಆಫ್ ಆಲ್ ಎಲ್ಇಡಿ ಬಲ್ಬ್ ಯಾವ ಕಂಪನಿ ಇದು? ಅದು ಸರ್ಕಾರಿ ಕಂಪ್ನಿ ಇದೆ, ಮೈಸೂರು ಲ್ಯಾಬ್ಸ್ ಕಂಪ್ನಿ ಇಲ್ಲ. ಇವರು ಅದೊಂದು ಖಾಸಗಿ ಕಂಪ್ನಿ ಉಚಿತವಾಗಿ ಹೆಂಗೆ ಒಂದು ಅಡ್ವರ್ಟೈಸ್ಮೆಂಟ್ ಇವ್ರನ್ನ ಸರ್ಕಾರದ ಇವ್ರನ್ನ ತಗೊಳ್ತಾನೆ. ಇವರು ಎಕ್ಸ್ MP ಮತ್ತು ಕಾಂಗ್ರೆಸ್ಸಿನ ಕಾರ್ಯಕರ್ತೆ ಇವ್ರು ಹೇಳ್ತಾರೆ. ಅಂದರೆ ಖಾಸಗಿ ಕಂಪ್ನಿಯವ್ರು ಏನಾರ ಟೈಅಪ್ ಇದೆಯಾ ಅವ್ರ ಜೊತೆ? ಇವ್ರು ಯಾರು ಹೇಳಲಿಕ್ಕೆ? ಅವ್ರು ಬೇಕಾದ್ರೆ ಖಾಸಗಿ ಎಲ್ಇಡಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯವರು ಸೆಲೆಬ್ರಿಟಿಗಳನ್ನ ತೆಗೆದುಕೊಂಡು ಅವ್ರು ಯಾರು ಬೇಕಾದ್ರೂ ಮಾಡ್ಕೊಳ್ಳಿ. ಇದು ಒಂದು ಕಾಂಗ್ರೆಸ್ಸಿನ ಒಬ್ಬ ಕಾರ್ಯಕರ್ತನ ವಿಧಾನಸೌಧದ ಅಲ್ಲಿ ಇವರು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಇವರು ಕಂಪನಿ ಪರವಾಗಿ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಯಾವುದೊಂದು ಎಲ್ಇಡಿ ಕಂಪನಿ ಪರವಾಗಿ ಅಡ್ವರ್ಟೈಸ್ಮೆಂಟಿನ ಪರವಾಗಿ ಇವ್ರು ಮಾಡ್ತಾ ಇದ್ದಾರೆ. ಇದರಿಂದ ಇರ್ತಕ್ಕಂಥ ಲಾಭ ಏನು? ಒಂದು. ಎರಡನೇದು, ಸಫಿಷಿಯೆಂಟಾಗಿ ಪವರ್ ಸಪ್ಲೈ ರಾಜ್ಯದಲ್ಲಿ ಇದ್ದಾಗ ನೀವು ಪವರ್ ಕನ್ಸೂಮ್ಷನ್ ಜಾಸ್ತಿ ಆಗ್ತದೆ, ಸ್ವಲ್ಪ ಪವರ್ ಕನ್ಸೂಮ್ಷನ್ ಕಡಿಮೆ ಆಗಬೇಕಾಗಿದೆ, ದಯವಿಟ್ಟು ಎಲ್ಇಡಿ ಬಲ್ಬ್ ಯೂಸ್ ಮಾಡಿ ಅನ್ನತಕ್ಕಂಥದ್ದನ್ನು ಥ್ರೂ ಕಂಪ್ನಿ ಮುಖ್ಯನ ಬೇರೆ ಪ್ರೈವೇಟ್ ಕಂಪ್ನಿಗಳ ಮುಖ್ಯನ ಇವರು ಅಡ್ವರ್ಟೈಸ್ಮೆಂಟನ್ನು ಕೊಡಿಸ್ಬೇಕು. ಇಲ್ಲ ಸರ್ಕಾರದ ಕಡೆ ಇವಾಗ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಲಿದ್ರು, ನಂದಿನಿ ಹಾಲಿನ ಬಗ್ಗೆ ಅವ್ರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಯಾರಾದರೂ ಕಮೆಂಟ್ಸ್ ಮಾಡಿದಾರಾ? ಅಮಿತಾಬ್ ಬಚ್ಚನ್ ಗುಜರಾತ್ ಸರ್ಕಾರದ ಟೂರಿಸಂ ಬಗ್ಗೆ ಕೊಡ್ತಾ ಇದ್ದಾರೆ, ಏನನ್ನ ಕಮೆಂಟ್ಸ್ ಮಾಡಿದಾರಾ? ಇವತ್ತು ಕಾಂಟ್ರವರ್ಷಿಯಲ್ ಇರ್ತಕ್ಕಂಥ ವ್ಯಕ್ತಿಗಳನ್ನ ಕರ್ಕೊಂಬಂದು ನೀವು ವಿಧಾನಸೌಧದಲ್ಲಿ ಕಾಂಗ್ರೆಸ್ಸಿನ ಮಂಡ್ಯಗೆ ರಾಹುಲ್ ಗಾಂಧಿ ಬಂದರೆ ರಮ್ಯಾ ಅವ್ರದ್ದು ನೇತೃತ್ವ, ಇಲ್ಲಿ ಎಲ್ಇಡಿ ಬಲ್ಬ್ ಬಗ್ಗೆ ರಮ್ಯಾ ಅವರ ನೇತೃತ್ವ, DK ಶಿವಕುಮಾರ್ ಅಧಿಕೃತವಾಗಿ ಒಂದು ವಿಧಾನಸೌಧದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಯಾವುದೋ ಒಂದು ಖಾಸಗಿ ಕಂಪನಿಯ ಪರವಾಗಿ ಸಫಿಷಿಯೆಂಟಾಗಿ ಪವರೇ ಸಪ್ಲೈ ಮಾಡೋಕ್ಕಾಗ್ತಲ್ಲ ಇವ್ರ ಕಡೆ. ಇವೆಲ್ಲವೂ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಇದು ಖಾಸಗಿ ಕಂಪನಿಯ ಪರವಾಗಿ ಇವರೇನಾದ್ರು DK ಶಿವಕುಮಾರ್ ಅವರು ರಮ್ಯಾ ಅವ್ರನ್ನ ಕರ್ಕೊಂಡೋಗಿ ಮುಂದೆ ಬಿಟ್ಟಿದ್ದಾರಾ? ಇದು ಒಂದು ರೀತಿ ನಮಗೇನು ಅನುಮಾನನೇ ಕಾಣಿಸ್ತಾ ಇದೆ. ಎಸ್ ನಿಮ್ಮ ಜೊತೆ ಚರ್ಚೆಯನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಪ್ರಶಾಂತ್ ಅವರೇ, ರಮ್ಯಾ ಖಂಡಿತವಾಗಿಯೂ ಒಬ್ಬ ಜನಪ್ರಿಯ ನಟಿಯಾಗಿದ್ದಂಥವರು, ಆದರೆ ಈಗ ಸಕ್ರಿಯ ರಾಜಕಾರಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರೋರು. ಆದರೆ ರಮ್ಯಾಗಿಂತ ಅಷ್ಟು ಪ್ರಚಾರದಲ್ಲಿ ಇರುವಂತಹ ಬೇರೆ ನಟಿಯರು ಯಾರು ಇಲ್ವಾ ಹಾಗಾದ್ರೆ ರಾಜ್ಯದಲ್ಲಿ? ಈ ಎಲ್ಇಡಿ ಬಲ್ಬ್ ವಿತರಣಾ ಕಾರ್ಯಕ್ರಮಕ್ಕೆ ಯಾರು ನನಗೆ ಸೆಲೆಬ್ರಿಟಿ ಎಂಡಾರ್ಸ್ಮೆಂಟ್ ಬೇಕನ್ನೋದೇ ನನಗೆ ಅರ್ಥ ಆಗಲ್ಲ. ಇದು ಸಬ್ಸಿಡೈಸ್ ಪ್ರಾಡಕ್ಟ್, 10 ರೂಪಾಯಿ ಕಮ್ಮಿ ಬೇರೆ ಕೊಡ್ತಾ ಇದ್ದಾರೆ. ನೀವು ಬರೀ ರೇಷನ್ ಅಂಗಡಿಯಲ್ಲಿ ಕೊಟ್ಟರೆ ಸಾಕು, ಅದೇ ವ್ಯಾಪಾರ ಆಗುತ್ತೆ. ಸೊ ರಮ್ಯಾ ಅವರನ್ನ ಫೇಸ್ ವ್ಯಾಲ್ಯೂ ಇಟ್ಕೊಂಡು ಮಾಡೋದು ನೆಸಿಟಿ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಯಾಕೆ ಎಂಡಾರ್ಸ್ಮೆಂಟ್ ಮಾಡ್ತೀವಿ ಸೆಲೆಬ್ರಿಟಿನ ಅರ್ಥ ಮಾಡ್ಕೋಬೇಕು. ಸೆಲೆಬ್ರಿಟಿ ಎಂಡಾರ್ಸ್ಮೆಂಟ್ ಯಾಕೆ ಮಾಡ್ತಾರೆ ಅಂದ್ರೆ, ಇನ್ ಮೀಡಿಯಾ ಟರ್ಮ್ಸ್ ಅವರಿಗೆ ಆ ಬ್ರ್ಯಾಂಡ್ ಪುಲ್ ಇರುತ್ತೆ. ಅಂದರೆ ಈಗ ನಾವು ಯಾರೋ ಒಬ್ಬ ಸ್ಪೋರ್ಟ್ಸ್ ಪರ್ಸನ್, ಅವ್ನು ಯಾವುದೋ ಒಂದು ಶಿಖರಕ್ಕೆ ಏರಿರ್ತಾನೆ, ಯಾವುದೋ ಒಂದು ಅಚೀವ್ಮೆಂಟ್ ಮಾಡಿರ್ತಾನೆ. ಸೊ ಅದನ್ನ ನಾವು ಪ್ರಾಡಕ್ಟ್ಗೆ ಹೋಲಿಸಿದಾಗ ಅವರಲ್ಲಿ ಏನೋ ಒಂಥರ ಆಸೆ. ಇವಾಗ ನಾವು ಚಿತ್ರರಂಗದಲ್ಲಿ ನೋಡಿದಾಗ ಸುದೀಪ್ ಆಗಿರ್ಬೋದು, ಯಾವುದೋ ಒಂದು ತಂಪು ಪಾನಿ ಕುಡಿಯೋದಿರ್ಬೋದು, ಅವ್ನು ಯಾವುದೋ ಒಂದು ಆಕ್ಷನ್ ಸೀಕ್ವೆನ್ಸ್ ಮಾಡ್ತಾನೆ, ಅವರನ್ನು ನಾನು ಆ ಥರ ಆಗಬೇಕು ಅನ್ನೋದೇನೋ ಒಂದು ಆಸೆ ಇರುತ್ತೆ ಹೊರತು ಅದಕ್ಕೋಸ್ಕರ ಸೆಲೆಬ್ರಿಟೀಸ್ ಕರ್ಕೊಂಡ್ಬಂದು ನಾವು ಮಾಡ್ತೀವಿ. ಈ ಎಲ್ಇಡಿ ಬಲ್ಬ್ ಇರೋದು ಮನೆ ಕಾರ್ಯಕ್ರಮಕ್ಕೋಸ್ಕರ, ಅದು ಸಬ್ಸಿಡಿ ಪ್ರೋಗ್ರಾಮು. ಐ ಡೋಂಟ್ ಸಿ ಎನಿ ಫೇಸ್ ವ್ಯಾಲ್ಯೂ ಇನ್ ರಮ್ಯಾ ಟು ಬಿ ಫಾರ್ ದಿಸ್. ಅದಕ್ಕೆ ಅವ್ರು ಎಷ್ಟು ದುಡ್ಡು ಖರ್ಚು ಮಾಡಿದ್ರೆ ಗೊತ್ತಿಲ್ಲ. ಅದೇ ದುಡ್ಡು ರಮ್ಯಾ ಕೊಡೋದನ್ನ ಅಥವಾ ಈ ಕಾರ್ಯಕ್ರಮ ಮಾಡೋದನ್ನ ಇನ್ನೂ ಸಬ್ಸಿಡಿ ಮಾಡಿದ್ರೆ ಮತ್ತೆ 5 ರೂಪಾಯಿ ಕಮ್ಮಿ ಆಗ್ತಾ ಇತ್ತೇನೋ. ಸೊ ವೆನ್ ಐ ಸೇ ಫೇಸ್ ವ್ಯಾಲ್ಯೂ, ಶಿ ಡಸಂಟ್ ಕ್ಯಾರಿ ದಟ್.
She doesn't carry for this product. No offense to Ramya. She doesn't carry for this product because ಆಕೆ ಪೊಲಿಟಿಕಲ್ ಕೂರ್ಸ್ಕೊಂಡಿದ್ದಾರೆ, ಚಿತ್ರರಂಗನೂ ಕೂರ್ಸ್ಕೊಂಡಿದ್ದಾರೆ. ಬಟ್ ನಾನೀಗ ರಮ್ಯಾ ಅಂತ ಯಾರಾದ್ರೂ ಹೇಳಿದ್ರೆ ಈ ಎಲೆಕ್ಟ್ರಿಕ್ ಅದಕ್ಕೂ ಕನೆಕ್ಟ್ ಆಗಲ್ಲ, ಬ್ರ್ಯಾಂಡ್ ಕನೆಕ್ಟ್ ಆಗಲ್ಲ. ಸೊ ಇದೆಲ್ಲೋ ಒಂದ್ ಕಡೆ ಮಿಸ್ ಮ್ಯಾಚ್ ಆಗ್ತಾ ಇದೆ ಅಂತ ಇಲ್ಲೇ ಫ್ಯೂಸ್ ಹೊಡಿತು. ಇನ್ನು ಆ ಬಲ್ಬ್ಗೆ ಕಾರ್ಯಕ್ರಮ ದೇವ್ರಿಗೆ ಗೊತ್ತು. ಎಸ್ ಸರ್, ನಿಮ್ ಜೊತೆ ಚರ್ಚೆ ಮುಂದುವರಿಸ್ತೇನೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರುವಂತಹ ಸಮಯ. ರಮ್ಯಾ ಆಯ್ಕೆ ಎಷ್ಟು ಉಚಿತ ಅನ್ನೋದು ಈಗ ಪ್ರಶ್ನೆಯಾಗಿ ಕಾಡ್ತಾ ಇರುವಂತಹದ್ದು. ಸಕ್ರಿಯ ರಾಜಕಾರಣಿಯಾಗಿ ಅವರು ಮುಂದುವರಿಯುವಂತಹ ಆಸೆ ವ್ಯಕ್ತಪಡಿಸಿದ್ದಾರೆ. ಇವತ್ತಷ್ಟೇ ಹೇಳಿಕೆ ಕೊಟ್ಟಿದ್ದಾರೆ, ಮೇಲ್ಮನೆಗೆ ಆಯ್ಕೆಯಾಗುವುದಕ್ಕೆ ನಾನು ಒಲವನ್ನ ತೋರ್ತಾ ಇದ್ದೀನಿ ಅಂತ. ಸಕ್ರಿಯವಾಗಿ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಳ್ತಾ ಇರುವಂತಹ ರಮ್ಯಾ ಅವರನ್ನ ಸರ್ಕಾರದಿಂದ ಒಂದು ಸಬ್ಸಿಡಿಯ ಯೋಜನೆ, ಒಂದು ಭಾಗ್ಯ ಯೋಜನೆಗಾಗಿ ಅವರನ್ನ ರಾಯಭಾರಿ ಆಯ್ಕೆ ಮಾಡೋದ್ರಲ್ಲಿ ಯಾವ ತಿರಳಿದೆ? ಈ ಮೂಲಕ ರಮ್ಯಾ ಅವರಿಗೆ ಹೆಚ್ಚಿನ ಪ್ರಚಾರವನ್ನ ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನನ ಅಥವಾ ಕಾಂಗ್ರೆಸ್ ತನ್ನ ಲಾಭವನ್ನ ಕಂಡುಕೊಳ್ತಾ ಇದೆಯಾ ಇಲ್ಲಿ ಅನ್ನೋದು ಪ್ರಶ್ನೆ ಆಗುತ್ತೆ. ಹಾಗಾದ್ರೆ ಸರ್ಕಾರದ ನಿಲುವೇನು ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ವಿವಾದಕ್ಕೆ ಗುರಿಯಾಗಿರುವಂತಹ ವಿಷಯ. ಚರ್ಚೆ ಮುಂದುವರಿಯುತ್ತೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.